JDS ವಕ್ತಾರರಿಗೆ ಒಂದು ಪ್ರಶ್ನೆ. ನಾನು ಈ ಎರಡೂ ಪಕ್ಷಗಳ ವಾದನ ಇಷ್ಟು ಹೊತ್ತು ಕೇಳಿಸ್ಕೊಂಡೆ. ಗ್ಯಾರಂಟಿ ಯೋಜನೆ ಒಂದು ಕಡೆ, ಅಭಿವೃದ್ಧಿ ಯೋಜನೆ ಒಂದು ಕಡೆ. ಐ ಥಿಂಕ್ ಇದನ್ನ ಪ್ರಾಪರ್ ವೇ ಅಲ್ಲಿ ಜನರಿಗೆ ಕನ್ವೆ ಮಾಡ್ಕೊಂಡು ಎಲೆಕ್ಷನ್ಸ್ ಹೋಗ್ಬಿಟ್ರೆ ಜನ ಸಮಸ್ಯೆ ಅವ್ರಿಗೂ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ, ಎರಡೂ ಪಕ್ಷಗಳಿಗೂ ಸಮಸ್ಯೆ ಇರಲ್ವಾ ಅಂತ. ಮೇಡಮ್, ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳಲೇಬೇಕು. ಪೂಜ್ಯ ಕೆಂಪೇಗೌಡಜಿಯವರು ಆಳ್ವಿಕೆ ಮಾಡಿದಂಥ ಅತ್ಯಮೂಲ್ಯವಾದಂಥ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂಥ, ಪ್ರತಿ ಹಳ್ಳಿಗಳನ್ನು ಕೂಡಿರುವಂಥ, ಅಂಥ ದೊಡ್ಡ ನಗರಗಳಿಲ್ಲ ಮಾಗಡಿಯಲ್ಲಿ. ಅಂಥ ಒಂದು ಸ್ಥಳದಲ್ಲಿ ಒಂದು ಗಾದೆ ನೆನಪು ಬರ್ತದೆ, ನರಿ ಕೂಗಿದ್ರೆ ಗಿರಿ ಕೇಳಿಸುತ್ತಾ ಅಂತ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಕುಟುಂಬ ಬಾಲಕೃಷ್ಣ ಅವ್ರ ಕುಟುಂಬ ಸುಮಾರು 6 ಬಾರಿ ಅವ್ರ ತಂದೆ ಪಾಪ ಒಳ್ಳೆ ರಾಜಕಾರಣಿ, ಅವ್ರ ತಂದೆ 3 ಬಾರಿ MLA ಆಗಿದ್ದಂಥವ್ರು, ಇವರು ಸಹ 3 ಬಾರಿ MLA ಆಗಿದ್ದಂಥವ್ರು. ಎಲ್ಲ ಪಕ್ಷದಲ್ಲೂ ಆಗೋಗಿದ್ದಾರೆ ಇವರು, ಎಲ್ಲ ಪಕ್ಷ ಮುಗ್ದೋಗಿದೆ. ಈ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಮಾತು ನಿಮ್ಮ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದೆ, ಒಂದು ಮಾತನ್ನ ಹೇಳ್ತಾರೆ, ವಲಸಿಗರೆಲ್ಲ ನೀತಿಗೆಟ್ಟವರು ಅಂತ ಕಾಂಗ್ರೆಸ್ನಲ್ಲಿ ನನ್ನ ಮೇಲೆ ಆಪಾದನೆ ಮಾಡ್ತವ್ರೆ ಅಂತ ಶಿವಲಿಂಗೇಗೌಡರು ನನಗೆ ಹೇಳಿದ್ದಾರೆ. ಯಾರು ಇವರು ಸಹ ವಲಸಿಗರೇ, ಹಾಗಾದ್ರೆ ಇವರು ನೀತಿಗೆಟ್ಟವರು ಅಂತ ಅರ್ಥ ಆಯ್ತು ಯಾರು, ಬಾಲಕೃಷ್ಣ ಅವರು. ಇಲ್ಲಿ ಒಂದು ಮಾತು ಹೇಳ್ತೀನಿ ಮೇಡಮ್, ಮಾಗಡಿ ಜನ ಪಾಪ ಹಳ್ಳಿಯಲ್ಲಿರುವಂಥ ಮುಗ್ಧ ಜನ, ಆ ಹಳ್ಳಿಯಲ್ಲಿರುವಂಥವ್ರು, ಅವರು 4-5 ಬಾರಿ ಅವ್ರ ಮುಗ್ಧತೆಯನ್ನು ಬಳಸ್ಕೊಂಡಿರೋದನ್ನು ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡಿದ್ದೇವೆ. ಏನಂತ ನೋಡಿದ್ದೇವೆ? BJP ಅಶ್ವಥ್ ನಾರಾಯಣರವರು ಅಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದಾಗೂ ಸಹ, ಅಶ್ವಥ್ ನಾರಾಯಣ್ ನಿನ್ನ ಮಾಗಡಿ ಒಳಗಡೆ ಕಾಲಿಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಇದೇ ಬಾಲಕೃಷ್ಣ ಆವಾಜನ್ನು ಹಾಕಿದ್ರು. ಸುಮಾರು 6 ವರ್ಷಗಳಿಂದ ಒಂದು ಕುದೂರು ಪೊಲೀಸ್ ಸ್ಟೇಷನ್ ಅಂತಿದೆ, ಆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಹೋಗಿ ದೊಡ್ಡ ಅವಾಜನ್ನ ಹಾಕಿ ರೌಡಿಸಮ್ ಅನ್ನ ಮಾಡಿ ಈ ಅಪ್ಪ ಕೋರ್ಟ್ಗೆ ಸರೆಂಡರ್ ಆಗಿದ್ರು. ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಮತ್ತೆ ಜೊತೆಗೆ ಇದೇ DK ಸುರೇಶ್ ವಿರುದ್ಧವಾಗೂ ಸಹ ಇವರು ಫೈಟ್ ಮಾಡಿದ್ರು. ಹೌದಲ್ವಾ? ಈಗ ಒಂದು ಮಾತು, ನೀವು ಜನಗಳ ಅಭಿವೃದ್ಧಿ ಮಾಡೋದಿಕ್ಕೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರೋ, ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸೋದಿಕ್ಕೆ ಗ್ಯಾರಂಟಿಯನ್ನ ಕೊಟ್ಟಿದ್ದೀರೋ, ಮತ್ತೆ ಒಂದು ಮಾತನ್ನ ಹೇಳ್ತಾರೆ ಭಾವನಾಜಿ, ನೀವು ಇದನ್ನು ದಯವಿಟ್ಟು ಇವತ್ತು ನೀವು ಟ್ರಸ್ಟ್ ಮಾಡಲೇಬೇಕು ಸರ್ಕಾರಕ್ಕೆ. ಈ ಬ್ಲಾಕ್ ಮೇಲೆ ಏನಂತ ಸಿದ್ದರಾಮಯ್ಯನವರ ಗಮನಕ್ಕೂ ತಂದಿದ್ದೇನೆ, ಗ್ಯಾರಂಟಿ ಯೋಜನೆಗಳನ್ನ ಅವರ ಅಕ್ಷತೆ ಈಸ್ಕೊಂಡು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ತಿರಸ್ಕಾರ ಮಾಡಿ ನಮ್ಮ ಲೋಕಸಭಾ ಸದಸ್ಯ ಸೋತುದ್ದೇ ಆದ್ರೆ ನೀವು ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಸಿದ್ದರಾಮಣ್ಣ ಅಂತ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಅಂತನೂ ಬಾಲಕೃಷ್ಣ ಅವರು ಹೇಳಿದ್ದಾರೆ, ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದ್ದೇನೆ. ಆದ್ರಿಂದ ಸಿದ್ದರಾಮಯ್ಯನವರು ಇವತ್ತು ಸ್ಪಷ್ಟನೆ ಕೊಡ್ಬೇಕು ರಾಜ್ಯದ ಜನರಿಗೆ. ಎಸ್, ಬಾಲಕೃಷ್ಣನ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ, ಬಾಲಕೃಷ್ಣನ ಸ್ಟ್ಯಾಂಡ್ಗೆ ವಿರುದ್ಧವಾಗಿ ನಾವು ನಡ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಏನಾದ್ರೂ ಈ ರಾಜ್ಯದಲ್ಲಿ MP ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತುದ್ದೆ ಆದ್ರೆ ಎಲ್ಲಾ ಗ್ಯಾರಂಟಿಗಳನ್ನ ನಾವು ಗುಂಡಿಗಾಕಿ ಬಾವಿಗಾಕಿ ಮುಚ್ಚುತ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡ್ಬೇಕು. ಜೊತೆಗೆ ನಾವು BJP ಅವರು ಹೋದ್ಸರಿ ಇದ್ರಲ್ಲೇ ಇರ್ಲಿಲ್ಲ, ಕಾಂಗ್ರೆಸ್ನಲ್ಲೇ ಇದ್ವಿ. ಒಂದು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಮಾರಣ್ಣ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿದ್ರು ಭಾವನಾಜಿ, ಎಲ್ಲಿ? ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಆಸ್ಪತ್ರೆನ ಬೆಳಿಗ್ಗೆ ಉದ್ಘಾಟನೆ ಮಾಡ್ಬಿಟ್ಟು ಸಾಯಂಕಾಲ ಲಾಕ್ ಹಾಕ್ಬಿಟ್ರು. ಇವತ್ತಿಗೂ ಸಹ ಧೂಳು ಹಿಡಿತಾ ಇದೆ. ಬಾಲಕೃಷ್ಣರವರು ಇಂಥವೆಲ್ಲ ಕಣ್ಣು ಕಾಣೋದಿಲ್ಲ, ಪೋಸ್ಟಿಂಗ್ ವಾರ್ ಮಾಡ್ತಾರೆ, ಜನರನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಮತ್ತೆ ನಮ್ಮ ಒಂದು ಹೋದ ಎಲೆಕ್ಷನ್ ಅಲ್ಲಿ ನೀವು ನೋಡಿರ್ಬೋದು, ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಒಂದು CD ಇದೆ ನಿಖಿಲ್ ಅವ್ರದ್ದು, ಅದನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು. ಯಾವಾಗ ನಿಖಿಲ್ ಕುಮಾರಸ್ವಾಮಿ ಸಾಹೇಬ್ರು ನಿನಗೆ ತಾಕತ್ತಿದ್ರೆ ಬಿಡುಗಡೆ ಮಾಡು, ಅದನ್ನ ಫೇಸ್ ಮಾಡು ಅಂತ ಹೇಳಿದಾಗ ಈ ಅಪ್ಪ ನಾಳೆ ಬೆಳಿಗ್ಗೆನೆ ಪತ್ರಿಕಾ ಮಾಧ್ಯಮ ಗೋಷ್ಠಿ ಮಾಡ್ತಾರೆ, ನಾನು ಹೇಳಿಲ್ಲ, ಯೂಟರ್ನ್ ಅನ್ನ ಹೊಡಿತಾರೆ. ಅದಕ್ಕೆ ಮಾಗಡಿ ಬಾಲಕೃಷ್ಣರನ್ನ ನಂಬಿ ಈ ಬಾರಿ ಮೋಸ ಹೋಗಿರುವ ಮಾಗಡಿ ಜನಗಳೇ, ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀವಿ ಜನತಾದಳ ವತಿಯಿಂದ, MP ಚುನಾವಣೆಯಲ್ಲಿ ಗ್ಯಾರಂಟಿಗೋಸ್ಕರ ಮರುಳಾಗಬೇಡಿ, ಬ್ಲಾಕ್ ಮೇಲ್ಗೋಸ್ಕರ ಮರುಳಾಗಬೇಡಿ. ಈ ಸಲ ರುಚಿ ತೋರಿಸ್ತೀವಿ ನೋಡಿ. ಒಂದು ಗೆದ್ದಿದ್ದಾರಲ್ಲ, ಒಂದು ಜೀರೋ, ಈ ಬಾರಿ ಜೀರೋ. ಓಕೆ, ರೈಟ್. ಶಂಕರ್ ಶೆಟ್ರೆ, ಎರಡೂ ಪಕ್ಷಗಳ ಚರ್ಚೆನ ನಾನು ನೋಡಿದೆ. ಒಂದು BJP ಮೋಹನ್ ವಿಶ್ವ ಅವರು ಹೇಳಿದ್ರು ಮೋದಿ ಅವರ ನೇತೃತ್ವದಲ್ಲಿ ಯಾವೆಲ್ಲ ಅಭಿವೃದ್ಧಿ ಯೋಜನೆಗಳು ಬಂದಿವೆ ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ನ ಬಾಲಕೃಷ್ಣ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಹೇಳಿದ್ರು. ಸರಿಯಾದ ರೀತಿಯಲ್ಲಿ ಏನು ಅಭಿವೃದ್ಧಿ ಯೋಜನೆಗಳಿವೆಯೋ ಅದನ್ನೇ ಜನರ ಮುಂದೆ ಇಟ್ಬಿಟ್ರೆ ಈ ಯಾವ ಟೆನ್ಷನ್ಸ್ ಇರಲ್ವಲ್ಲ ಸರ್? ಈ ಬ್ಲಾಕ್ ಮೇಲಿಂಗ್ ಬೇಕಾಗಿಲ್ಲ, ನೋಡೋಣ ಮಾಡೋಣ, ಈ ಯಾವ ಬ್ಲಾಕ್ ಮೇಲಿಂಗು ಬೇಕಾಗಿಲ್ಲ ಯಾವುದೇ ಪಕ್ಷಕ್ಕಾಗಲಿ. ನೋಡಿ ಭಾವನವರೇ, ನೆಕ್ಸ್ಟ್ ಎಲೆಕ್ಷನ್ ನಡೆದೇ ಮೋದಿ ವರ್ಸಸ್ ಗ್ಯಾರಂಟಿ. ಈ ಕರ್ನಾಟಕ ನೆಕ್ಸ್ಟ್ ಎಲೆಕ್ಷನ್ ಹಿಡಿದೇ ಮೋದಿ ವರ್ಸಸ್ ಗ್ಯಾರಂಟಿ. ಮತ್ತೆ ಕಾಂಗ್ರೆಸ್ನ ಹೊರತು ಯಾವ ಅಸ್ತ್ರನಿಲ್ಲ, ಈ ಪಂಚ ಗ್ಯಾರಂಟಿಗಳು ಮಾತ್ರ ಇವ್ರ ಅಸ್ತ್ರ ಇರೋದು. ಸೊ ಆ ರೀತಿ ನಿಮಗೆ ಮೋದಿ ಬೇಕಾ ಗ್ಯಾರಂಟಿ ಬೇಕಾ ಅಂತ ಒಂದು ಹೇಳ್ಬೋದು ಇವರು. ಮತ್ತು ಆ ಕಾಳು ಬೇಕಾ ಗೀಳು ಬೇಕಲ್ಲ. ಅದರೊಟ್ಟಿಗೆ ಮೋದಿ ಅವರೊಟ್ಟಿಗೆ ಏನು ಗೊತ್ತಾ, ಅದೊಂದು ಇವ್ರ ಹತ್ರ ಬೇಕಾದ ಅಸ್ತ್ರಗಳುಂಟು BJP ಅವ್ರ ಹತ್ರ. ಯಾಕಂದ್ರೆ ಅವತ್ತು ನೋಡಿ, ಮೋದಿ ಒಂದು ದೊಡ್ಡ ಶಕ್ತಿ,
ಹೌದಲ್ವಾ? ಮೋದಿ ಒಂದು ದೊಡ್ಡ ಶಕ್ತಿ. ಇತ್ತೀಚೆಗೆ ಅವರು ರಾಮ ಬಾಣ ಬಿಟ್ಟರು, ಹನುಮ ಬಾವುಟ ಬಿಟ್ಟರು, ಹೌದಲ್ವಾ? ಇಷ್ಟೆಲ್ಲ ಇದನ್ನೆಲ್ಲ ಎದುರಿಸಬೇಕಾದ್ರೆ ಇವತ್ತು ಏನುಂಟು, ಯಾವ ಪ್ಲಸ್ ಪಾಯಿಂಟ್ ಇಲ್ಲ. ಇವು ಗ್ಯಾರಂಟಿಯೇ ಒಂದು ಪ್ಲಸ್ ಪಾಯಿಂಟ್. ಸುಮಾರು 75% ಅವರ ಪ್ರಕಾರ 75% ರೀಚ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಎಷ್ಟು ಇಲ್ಲ ಅಂತ ಮೋಹನ್ ಅವರಿಗೆ ಗೊತ್ತಿರಬೇಕು ಅದು, ಆಯ್ತಲ್ಲ? 75% ಜನರಲ್ಲಿ ಒಂದು ಮಿನಿಮಮ್ 50% ಮಾಡಿ ನಾವು ಗೆಲ್ತೇವೆ. ಬಟ್ ಈ ಇಲೆಕ್ಷನ್ ಮತ್ತು ಅದು ಅಜೆಂಡನೇ ಬೇರೆ ಇರ್ತದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಅಜೆಂಡನೇ ಬೇರೆ ಮತ್ತು ವಿಧಾನಸಭೆ ಮತ್ತು ಮೋಸ್ಟ್ ಆಫ್ ದಿ ಕೇಸಸ್ ನೋಡಿ, ದೇಶದಾದ್ಯಂತ ನೋಡಿ, ಪಾರ್ಲಿಮೆಂಟಲ್ಲಿ ಮೋದಿ ಅವರು ಹೆಚ್ಚಿನ ಓಟು ಕೊಡ್ತಾರೆ. ಅಸೆಂಬ್ಲಿಯಲ್ಲಿ ಪ್ರಾಂತೀಯ ಪಕ್ಷಗಳಿರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿಗಳಿಗೆ ಓಟ್, ಇದು ಟ್ರೆಂಡ್ ನಡ್ಕೊಂಡದ್ದು ಪ್ರತಿಯೊಂದರಲ್ಲಿ. ನೀವು ಇಲೆಕ್ಷನ್ ಆಗಿ 6 ತಿಂಗಳಲ್ಲಿ ನಾವು ಲಾಸ್ಟ್ 2019 ಇಲೆಕ್ಷನ್ ಆದಾಗ, ಅದರ ನಂತರ 2020 ಇಲೆಕ್ಷನ್ ಆಗ ಎಲ್ಲ ಕಡೆಯಲ್ಲಿ ಇವರಿಗೆ ಬಹುಮತ ಸಿಕ್ಕಿಲ್ಲ. ಜಾರ್ಖಂಡಲ್ಲಿ ಮೆಜಾರಿಟಿ ಇತ್ತು, ಜಾರ್ಖಂಡಲ್ಲಿ ಸೋತರು. ಹರಿಯಾಣದಲ್ಲಿ 11 ಸೀಟಲ್ಲಿ 10 ಸೀಟ್ ಗೆದ್ರು, ಬಟ್ ಅಬ್ಸಲ್ಯೂಟ್ ಮೆಜಾರಿಟಿ ಬರೋದಿಲ್ಲ. ಇಲ್ಲಿನೂ ಅಬ್ಸಲ್ಯೂಟ್ ಮೆಜಾರಿಟಿ ಬರಲಿಲ್ಲ ಮಹಾರಾಷ್ಟ್ರ. ಇದು ಇಲೆಕ್ಷನ್ ಆಗಿ 6 ತಿಂಗಳಲ್ಲಿ, ಪಾರ್ಲಿಮೆಂಟ್ ಎಲೆಕ್ಷನ್ 6 ತಿಂಗಳು. ಸೊ ಜನಗಳು ಇಲ್ಲೇ ಅಂದರೆ ಜನಗಳು ಬುದ್ಧಿವಂತರೆ. ಸೊ ಅಸೆಂಬ್ಲಿ ಎಲೆಕ್ಷನ್ ಈ ಸ್ಟೇಟ್ನವರು ನಮ್ಗೆ ಏನು ಭರವಸೆ ಕೊಡ್ತಾರೆ, ಸ್ಟೇಟ್ನಲ್ಲಿ ಏನು ಹೇಳ್ತಾರೆ, ಪಾರ್ಲಿಮೆಂಟ್ ಇರುವಾಗ ಏನು ಅಂತ. ಸೊ ಇವರು ಇಂಥ ಒಬ್ಬರು ವೈಯಕ್ತಿಕ ಸ್ಟೇಟ್ಮೆಂಟ್ ಮಾಡಿದ್ರೆ ಹೆಚ್ಚು ಅದ್ರ ಬಗ್ಗೆ ಟಿಪ್ಪಣಿ ಮಾಡ್ಲಿಕ್ಕೆ, ವಿವರ ಮಾಡ್ಲಿಕ್ಕೆ, ಇದ್ರ ಬಗ್ಗೆ ಇವರು ಹೇಳಿದಾಗೆ ಇವ್ರು ರಿಜೆಕ್ಟ್ ಮಾಡೋದು. ಇಲ್ಲಪ್ಪ ಆತಂದು ಅದಕ್ಕೆ ನಮ್ಮ ಪಾರ್ಟಿಗೆ ಅದಕ್ಕೂ ನಮ್ಮ ಸಂಬಂಧ ಇಲ್ಲ ಅಂತ ಹೇಳಿಬಿಡ್ಬೇಕು. ಒಬ್ಬ ವೋಟ್ ಮತದಾರರಾಗಿ ನಾನು ಕೇಳೋದು, ಇದು ಬ್ಲ್ಯಾಕ್ ಮೇಲಿಂಗ್ ಅಲ್ಲದೆ ಇನ್ನೇನು ಅಂತ. ಯಾವ ಬೂತ್ನಲ್ಲಿ ನಿಮಗೆ ಕಡಿಮೆ ವೋಟ್ಸ್ ಬಂದಿದೆ ನಮ್ಮ ಪಕ್ಷಕ್ಕೆ, ಆವಾಗ ನೋಡ್ತೀವಿ ಅಭಿವೃದ್ಧಿ ಮಾಡೋದಾ ಬೇಡವಾ ಅಂದ್ಬಿಟ್ಟು ಅಂತ. ಅಕ್ಷತೆ ಕಾಳು ಕೊಡ್ತಾರಾ, ಅಕ್ಷತೆ ಕಾಳು ಬೇಕಾ, ಗ್ಯಾರಂಟಿ ಬೇಕಾ ಅನ್ನೋದ್ರ ಬಗ್ಗೆ ನೀವೇ ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ನಾನು CM ಬಗ್ಗೆನೂ ಮಾತನಾಡ್ತೀನಿ. ಯಾರ ದುಡ್ಡಿನಲ್ಲಿ ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಪಾಕೆಟಿಂದ, ನಿಮ್ಮ ವ್ಯಾಪಾರದಿಂದ, ನಿಮ್ಮ ವ್ಯವಹಾರದಿಂದ, ನಿಮ್ಮ ಮನೆ ಮಾರಿ, ಇದು ಯಾವುದನ್ನು ಜನರಿಗೆ ಗ್ಯಾರಂಟಿ ಯೋಜನೆಗೋಸ್ಕರ ದುಡ್ಡು ಹಾಕಿಲ್ಲ. ನೀವು ಹಾಕ್ತಿರೋದು ಜನರ ದುಡ್ಡೇ ಅನ್ನೋದನ್ನ ಶಾಸಕರು ಅರ್ಥ ಮಾಡ್ಕೊಳ್ಬೇಕು. ಇಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಮುಂದಿನ ದಿನಗಳಲ್ಲಿ ಭಾರಿ ಆಗುತ್ತೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.